ಲಕ್ಷ್ಮಣ್ ಸೌದಿ ಮನ್ಯಾಗರಿ ಲಕ್ಷ್ಮಣ್ ಸೌದಿ ಅವರ ಚಿದಾನಂದ ಸೌದಿ ಅವರ ಅವ್ರ ಬೆಂಬಲಿಗರ ಬಡದಾಗಿ ಹೋದ ಕೂಡಲೇ ಬಡ್ಯಾಕೆ ಚಲೋ ರೀ ಕಾರಣ ರೀ ನಾನು ನಿಂಗರಾಜ್ ಕರೀನ್ ಅವ್ರು ಅಂತ ಹೇಳಿದಾಗ ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಕೆಲಸ ಹತ್ತನೇ ತಾಲೂಕ ಸೇರಿದೆ ಸರ್. ಜನಕ್ಕಾಗಿ ಗಲಾಟೆ ಏನು ಗೊತ್ತಿಲ್ಲ ಸರ್. ನಮ್ಮ ಮನೆಗೆ ಯಾಕೆ ಬಂದು ಕೊಟ್ಟು ಈ ಮಗನ ಚಾಲನ ಬಿಟ್ಟರೆ ಬೇರೆ ಮಾತುಕತೆಯಾಗಿಲ್ಲ ಸರ್ ನಂದು. ಇಲ್ಲ ಈ ರೀತಿ ಆಗಕ್ಕೆ ಏನು ಕಾರಣ? ಏನು ನಂಗೆ ಗೊತ್ತಿದ್ರೆ ಹೇಳ್ಬೇಕಿಲ್ಲ ಸರ್. ಕಾರಣಗಳು ಗೊತ್ತಿದ್ರೆ ಹೇಳ್ಬೇಕಿಲ್ಲ. ಇಲ್ಲ ನಾವು 4-5 ಜನ ಹೋಗಿದ್ದೀವಿ ಸರ್. ನಾನು ರೀ ನಮ್ದು ಇನ್ನೊಬ್ರು ಕಮಿಟಿಗೆ ಅವ್ರ ಅದಾರ ರೀ ಅಭಯ್ ಲಕ್ಡಿ ಅಂತ ರೀ ಮಾಬಲ್ ಪಾಟೀಲ್ ಅಂತ 4 ಮಂದಿ ನಾವು ಹೋಗಿದ್ದೀವಿ. ಅವ ಕಮಿಟಿಗೆ ಅವ್ರ ಮೇಲೂ ಎಲ್ಲ ನಮ್ಮ 4 ಮಂದಿ ನಾನು ಹೇಳಿ ಮಗ ಅವ್ರಿಗೆ ಕಡಿಮೆ ಮಾಡಿರಿ ನನಗೊಂದು ಸ್ವಲ್ಪ ಜಾಸ್ತಿ ಮಾಡಿರಿ. ಅವ್ರಿಲ್ಲೇ ಇದ್ರೆ ಜಸ್ಟ್ ವೈಯಕ್ತಿಕದು ನನಗೆ ಅವ್ರಿಗೆ ಏನು ದ್ವೇಷ ಇರಲಿಲ್ಲ ರೀ. DCC ಬ್ಯಾಂಕ್ ಎಲೆಕ್ಷನ್ ಹಿಡಿದು ನಮ್ಮ ಮೇಲೆ ಅವ್ರು ಮಾಡ್ತಾರೆ. ನಾವು ಜಾರಕಿಹೊಳಿ ಫಾಲೋವರ್ಸ್ ಅಂತ ಹೇಳಿ ನಮ್ಮ ಮೇಲೆ ಅಷ್ಟೊಂದು ಅತಿ ಹಲ್ಲೆ ಮಾಡಲ್ತಾರೆ. ಪಾಪ ಜಾರಕಿಹೊಳಿ ಸಾವುಕಾರು ಯಾವಾಗೂ ಅವ್ರ ಬಗ್ಗೆ ನಮ್ಮ ಮುಂದೆ ಯಾವಾಗಲೂ ಏನು ಕೆಟ್ಟದ್ದು ಮಾತಾಡಂಗಿಲ್ಲ ರೀ. ಏನೇನು ಯೂಸ್ ಮಾಡಿ ಗೊತ್ತಾಗಲಿಲ್ಲ ಸರ್. ಜನ ಭಾಳ ಐತ್ರಿ ಅನ್ನತ್ತೆ ನಂಗೆ ಅಷ್ಟು ಎಲ್ಲರೂ ಫಿಲ್ಮ್ದಾಗ ಬಡಿತಾರಲ್ಲ ಆ ರೀತಿ ಬಡಿಯಾಕತ್ತೆ ಟೈಮ್ನಾಗ ನಾ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಸರ್. ಎದುರು ಅದ್ರ ನಾ ಹಿಂಗೆ ಇದು ಮಾಡೋದೇ ಸರ್. ಅಂದಾಜು ಒಂದು 20-30 ಮಂದಿ ಅಲ್ಲಿ ಭಾಳ ಐತ್ರಿ. ಬಡಿದ್ರಾಗ ಒಂದು 20-30 ಬಡದಾರ ಚಿದಾನಂದ ಸೌದಿ ರೀ ಲಕ್ಷ್ಮಣ್ ಸೌದಿ ಅವರ ಬಡದಾರ. ಅವ್ರು ಬಡದ್ರೊಳಗೆ ಬೆಂಬಲಿಗರು ಹೊಡ್ಯ ಪಿಕ್ಚರ್ ತಂದಿತ್ಲೆ ಸ್ಟಾರ್ಟ್ ಮಾಡಿ ಎಲ್ಲರೂ ಹೊಡ್ದಾರ ಸರ್. ಫಸ್ಟ್ ಕೈ ಎತ್ತಿದ ಅವ್ರು ಅದು BI-ಗಳಿಗೆ ನಮಗೆ ಒಂದು ಇದು ಬಂದಿತ್ರಿ. ಆ BI-ಗಳು ಸಫರ್ ಮನೆಗೆ ಹೋಗಿ ಬಾ ಅಂತ ಕರ್ಕೊಂಡು ಹೋಗ್ರಿ. ಇಲ್ಲಿ ಇದು BI ಒಳಗೆ ಇಲ್ಲ ಸರ್. ಅವ್ರಿಗೆ ನಮಗೆ ಏನೂ ಇಲ್ಲ ರೀ. ಪೈಲಾಡ್ದು ಅವ್ರು ನಮ್ಮ ಬಗ್ಗೆ ಕೆಟ್ಟದಿರ್ಬೋದು ರೀ. ನನಗೇನು ಅವ್ರ ಬಗ್ಗೆ ಕೆಟ್ಟದಿರಲಿಲ್ಲ ಸರ್. ಆಗೋದು ಅಂದ್ರೆ DCC ಬ್ಯಾಂಕ್ ಎಲೆಕ್ಷನ್ದಾಗ ನಾವು ಜಾರಕಿಹೊಳಿ ಸಾವುಕಾರ ಪಾಲ್ ಓಡಾಡ್ತೀವಿ ಅನ್ನೋದೊಂದು ಭಾಳ ಸಿಟ್ಟು ಹೋಗಿತ್ತು ರೀ. ಮೊನ್ನೆ ಅವ್ರು ಹಳ್ಯಾನ್ ಟ್ರಾನ್ಸ್ಫರ್ ಆಗ್ತದೆ ಶಂಕರ್ ನಂದೇಶ್ವರ ಅಂತ ಹೇಳಿ ಅದನ್ನ ನಾನೇ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಟಲೇ ಇವ್ರು ಇದನ್ನೆಲ್ಲ ಮಾಡಿದ್ವಿ ಸರ್. ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ. ನಾವು ಹೇಳ್ರಿ ಹೆಂಗೆ ಆಗ್ತದೆ ಆ ಸಿಟ್ಟು ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾರೆ ರೀ. ನಾವು ಹೋದ್ ಕೂಡಲೇ ಇದು ಮಾಡಿ ಈಗ ನೀವು ಕಂಪ್ಲೀಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೇರವನೇ ಲಕ್ಷ್ಮಣ್ ಸೌದಿ ಚಿದಾನಂದ ಸೌದಿ. ಸ್ವಾಭಿಮಾನ್ಯದ ಮನುಷ್ಯ ಅದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಶಕ್ತಿನೂ ನನಗಿಲ್ಲ. ಯಾಕಂದ್ರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪುನೂ ಆಗಿಲ್ಲ. ಮೊದಲೇದಾಗ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ. ಡೈರೆಕ್ಟ್ ಚಾಲನ ಮಾಡ್ಯಾರ. ನನಗೂ ಸ್ವಾಭಿಮಾನ ಐತೆ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್. ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡೋದು ಬೇಕಾದ್ರೆ ಸಾಯ್ತೀನಿ. ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತಿತ್ತು ನೋಡೋದು. ಪೊಲೀಸ್ ಇಲಾಖೆನೂ ಇತ್ತು ಸರ್. ಅಲ್ಲಿ ಪೊಲೀಸ್ ಇಲಾಖೆ ಅವರು ಇದ್ರು. ಪಾಪ ಅವರು ಎಲ್ಲ ಹಿಂಗಾಗಬಾರ್ದು. ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ರು. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ. ನಿಂಗರಾಜ್ ಕರೀನ್ ಅವ್ರು ಅಂತೇಳಿ ಸರ್. DCC ಬ್ಯಾಂಕ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ. ದಾಟೆ ಇಲ್ಲ. ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ವಿನಿಯನದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ವಿನಿಯನದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಕೇಸಿಂದ ಒತ್ತಾಯ ಆಗ್ತಾ ಇರೋದು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು
ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲಿನೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗ ನಮ್ಮ ಕಾರ್ಯಕರ್ತ, ಅವು ಈ ವಿಷಯ ಇಲ್ಲಿ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ, ಇದನ್ನು ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಆವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರ್ಗೆ ಅವಾಗ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಲ್ಲಿಗೆ ಅದು ನೂಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದ್ದಾನೆ. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ. ಆ ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕವಾದ. ಅವನಿಗೆ ಆವಾಜ ಶಬ್ದದಿಂದ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಕತ್ತಿದ್ರು. ನಮ್ಮ ಹುಡುಗರು ಎಲ್ಲರೂ ಕುಡುಗಿಸಿದ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ಅಂತ ಹೇಳಿ ಕಳಿಸಿದ್ದು ಇಷ್ಟೇ. ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅವ್ರು ಯಾರಿಗಾರ ರಾಜಕೀಯ ಮುಖಂಡ್ರು ಅವ್ರಿಗೆ ಹೇಳಿ ಕಳಿಸಿರ್ಬೇಕು, ಹಂಗೆ ಈ ಥರ ಮಾಡು ಅಂತೇಳಿ. ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ. ಈಗ ಅರ್ಧ ಅವಧಿ ಆಗೈತೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಡೀತಿರ್ತಾವೆ. ಅದನ್ನೆಲ್ಲ ಹೊಡೆದು ಬಡಿದು ಇಲ್ಲೇ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ. ಯಾರಾದರೂ ಅದ್ರದ್ದು ಹೂಡಿರಬೇಕು, ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗತ್ತದು. ತೆಗಿತೀವಿ ಅದನ್ನು ಏನಾದ್ರು ಹೆದ್ದು ಅನ್ನೋದು. ಸಿಬ್ಬಂದಿಗಳು ಏನು ಸರ್, ಏನು ಕಾರಣ, ಯಾಕೆ ಇದು ಕಾರಣ ಅಂದ್ರೆ ಸರ್, ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ನಿನ್ನೆ ಒಂದು 4 ಎಂಪ್ಲಾಯಿಗಳು ಸೇರಿ ನಮ್ಮ ಯೂನಿಯನ್ ಅಧ್ಯಕ್ಷರು ಮತ್ತು ಇಲ್ಲಿ 4 ಮಂದಿ ಸಿಬ್ಬಂದಿಗಳಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಅವ್ರು ಏನಿಲ್ಲ, ಮತ್ತು ಈ ಥರ ನೀವು ಅವರು ಹಳೆಯನ್ನ ಟ್ರಾನ್ಸ್ಫರ್ ಆಗಿದೆ, ಅವ್ರ ಹಳೆಯನ್ನ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸ್ವಲ್ಪ ಹಿಂಗೆ ನಮ್ಮ ಹೆಸರೆಲ್ಲ ಕೆಡಿಸ್ತಾ ಇದಾರೆ ಅಂತ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಯೂನಿಯನ್ದವರು ಎಲ್ಲ ಹೆಸರು ಕೆಡಿಸ್ತಾ ಇದಾರೆ ಅಂತ ಹೇಳಿದರು. ಹಾಗಾಗಿ ಅವರು ಚೈಲ ಒಂದು 4 ಜನ ಎಂಪ್ಲಾಯ್ ಇದ್ದಾರೆ. ಅವ್ರು ಏನು ಹೇಳಿದ್ರು, ಲಕ್ಷ್ಮಣ ಸವದಿಯವರು ಮನೆಗೆ ಬಂದ್ರು ಮಾರ್ನಿಂಗು, ನಾವು ಅಲ್ಲೇ ಬರ್ತೀವಿ ಅಂತ ಕೆಲಸ ಅವರಾಗೆ ಹೇಳಿದ್ದಾರೆ. ಹೇಳಿ ಕೆಲಸ ನಂತರ ಅಲ್ಲಿ ಬಂದು ಎಲ್ಲರೂ 9:30ಗೆ ಬಂದಾರೆ. ಎಲ್ಲರೂ 9:30 ಬಂದ ನಂತರ ನಮ್ಮ ಇವರು 3 ಜನ ಮೊದಲು ಹೋಗ್ಯಾರೆ. ಆಮೇಲೆ ನಮ್ಮ ಯೂನಿಯನ್ ಅಧ್ಯಕ್ಷ ಕರೆನವರು ಹೋಗಿದ್ದಾರೆ. ಯೂನಿಯನ್ ಅಧ್ಯಕ್ಷರು ಒಳಗೆ ಬರಬೇಕಾದ್ರೆ ಅವಾಜ್ ಶಬ್ದಗಳು ಲಕ್ಷ್ಮಣ ಸವದಿ ಅವರು ಅವಾಜ್ ಶಬ್ದಗಳಿಂದ ನೀ ಯಾವ ನಮ್ಮ ಮನೆ ಬರ್ಲಿಕ್ಕೆ ಅಂತ ಕೆಲಸ ಅವರಿಗೆ ಎದ್ದು ಬಂದು ಅವರು ಹಂಗೆ ಹಿಡ್ಕೊಂಡು ಹೊರಗೆ ತಂದಿದ್ದಾರೆ. ಹೊರಗೆ ತಂದು ತಳ್ಳಿದ್ದಾರೆ. ತದನಂತರ ಅವ್ರ ಮಗನಾದಂಥ ಚಿದು ಸೌದಿ ಅವರು, ಅದೇ ನಂತರ ಶಶಿಕಾಂತ್ ಸೌದಿ ಅವರು ಇಬ್ಬರು ಸೇರಿ ಅವನಿಗೆ ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ನಿಂತ ಮತ್ತೆ ಕಾರ್ಯಕರ್ತರು ಎಲ್ಲರೂ ಸೇರಿ ಅವನು ಕೆಳಗಡೆ ಹಾಕಿ ತುಳಿದು ಒದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಘಟನೆ ಆಗಿದ್ದು ಸತ್ಯ. ಬಟ್ ಅವರು ಹಳೆಯನ್ನು ಟ್ರಾನ್ಸ್ಫರ್ ಅಲ್ಲಿ ನಮ್ದು ಏನು ಸಂಬಂಧ ಇಲ್ಲ. ಇದು ನೇರವಾಗಿ ಆಡಳಿತ ಮಂಡಳಿ ಸಭೆಗೆ ಸಂಬಂಧಪಟ್ಟಿದ್ದು. ಅವರೇ ಒಬ್ರು ನಿರ್ದೇಶಕರಾಗಿ ಆಡಳಿತ ಮಂಡಳಿ ಸಭೆಯಲ್ಲಿ ಕೇಳಬೇಕಿತ್ತಲ್ಲ. ಡಿಸೆಂಬರ್ 19ಕ್ಕೆ ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗ್ ಮೇಲೆ ಅವರು ಚರ್ಚೆ ಮಾಡ್ಬೇಕಿತ್ತಲ್ಲ. ಇದನ್ನೆಲ್ಲ ಮಾಡಬೇಡ ಅಂತ ಅವ್ರು ಹೇಳ್ಬೋದಿತ್ತು. ಇವರು ಒಬ್ರು ಅಲ್ಲಿ ಶಾಸಕರದಾರ. ಈಗ ಅವ್ರು ಕೇಳಿದ್ರೆ ಅವ್ರಿಗೆ ಏನಿಲ್ಲ ಅಂತಿದ್ರ ಅಲ್ಲಿ ಕೇಳಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು, ಬೇರೆ ರಾಜಕೀಯ ಇದನ್ನ ಮಾಡ್ತಾ ಸಿಬ್ಬಂದಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೆಲ್ಲ ತಪ್ಪಂತ ನಾವು ಹೇಳ್ತೀವಿ. ಈ ಗುಂಡಾವರ್ತನೆ ನಾವು ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಈ ಬೆಳಗಾವಿ ಜಿಲ್ಲಾಕ್ಕೆ ಸಹಕಾರ ನೌಕರ ಒಕ್ಕೂಟ ಇದಕ್ಕೆ ನಾವು ಖಂಡಿಸ್ತೇವೆ. ಇದಕ್ಕೆ ಲಕ್ಷ್ಮಣ ಸವದಿಯವರು ನೇರವಾಗಿ ನಿಮ್ ಪ್ರೆಸ್ ಮೀಟ್ ಕರೆದಾಗಲಿ ನೇರವಾಗಿ ನಮ್ಮ ಜೊತೆ ಚರ್ಚೆ ಬರಬೇಕು. ಇಲ್ಲದ್ರೆ ನಾವು ಸೋಮವಾರದಿಂದ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಂಗಿಲ್ಲ. ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಹೆಡ್ ಆಫೀಸ್ ನಲ್ಲಿ ಅವ್ರು ಬಂದು ಅದಕ್ಕೆ ಏನಿದೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲೇಬೇಕು. ಮತ್ತೆ ರಾಜ್ಯಾದ್ಯಂತ ಇದು ನಾವು ಸುದ್ದಿಯನ್ನು ಮಾಡ್ತೀವಿ. ನಾ ಅರುಣ್ ಪಾಟೀಲ್ ಅಂತ ಸರ್, ಇನ್ನೇನು ಸಂಘಟನಾ ಕಾರ್ಯದರ್ಶಿ.